ಪೂರ್ಣವಾಗಿ ಇನ್ನೂ ಸಮಾಧಾನಗೊಂಡಿರದ ಶತ್ರುಘ್ನನು ಸುಮಂತ್ರನ ಜತೆಯಲ್ಲಿಯೇ ಬಂದು ಭರತನೊಂದಿಗೆ ಬರುತ್ತಿದ್ದ ವಸಿಷ್ಠರನ್ನು ಸಂಧಿಸಿ ನಮಸ್ಕರಿಸಿದನು. ಹಾಗೆಯೇ, ಗುರುದೇವ, ಮಂಥರೆಯ ಕುರಿತು ಇನ್ನೂ ನನಗೆ ಸಮಾಧಾನವೂ ಬರಲಿಲ್ಲ. ಆಕೆಗೆ ತಕ್ಕುದಾದ ಶಿಕ್ಷೆಯಾಗದೆ ಉದ್ವೇಗಗೊಂಡ ಮನಸ್ಸು ನೆಮ್ಮದಿಯನ್ನು ಹೊಂದಲಾರದು. ಎಲ್ಲಕ್ಕೂ ಪ್ರಧಾನ ಕಾರಣಲಾದ ಆಕೆಯನ್ನು ಶಿಕ್ಷಿಸಲೇಬೇಕು ಎಂದು ಪ್ರಾರ್ಥಿಸಿಕೊಂಡನು. ವಸಿಷ್ಠರು ಮುಗುಳ್ನಗುವನ್ನು ತುಟಿಗಳಿಂದಲೇ ಮುಚ್ಚಿಕೊಂಡರು. ಸುಮಂತ್ರನು, ಪೂಜ್ಯರು ಭರತನು ಒಪ್ಪುವುದಾದರೆ ಮಂಥರೆಯನ್ನೊಮ್ಮೆ ಸರಿಯಾಗಿ ವಿಚಾರಿಸಿ ಮತ್ತೆ ಯುಕ್ತ ಕಂಡಂತೆ ಮಾಡಬಹುದು ಎಂದು ನುಡಿದನು. ವಸಿಷ್ಠರು ಭರತನ ಮುಖವನ್ನು ನೋಡಿದರು. ಅವನು, ಕೈಕೇಯಿಗೂ ಇದೇ ಅನ್ವಯಿಸತಕ್ಕದ್ದು ಎಂದು ನಡುಗುವ ಧ್ವನಿಯಿಂದಲೇ ನುಡಿದನು. ಶತ್ರುಘ್ನನು ತಲೆಯನ್ನು ತಗ್ಗಿಸಿದನು. ವಸಿಷ್ಠರು ಸುಮಂತ್ರನ ಮುಖವನ್ನು ನೋಡಿದರು. ಅವನು, ಪೂಜ್ಯರ ಅಪ್ಪಣೆ ಎಂದನು. ಪೂಜ್ಯರಾದ ವಸಿಷ್ಠರು, ಶತ್ರುಘ್ನನ ಅಭಿಷ್ಟವು ಅದೇ ಆಗಿದ್ದರೆ ಅದೂ ನಡೆದು ಹೋಗಲಿ ಎಂದನು. ಅದರಂತೆ ಆ 4 ಮಂದಿಯೂ ಕೌಸಲ್ಯ ಭವನಕ್ಕೆ ಬಂದರು. ಕೈಕೇಯಿ ಸುಮಿತ್ರೆಯರನ್ನು ಅಲ್ಲಿಗೆ ಕರೆಯಿಸಿಕೊಂಡರು. ಸುಮಂತ್ರನು ದೂತಿಯನ್ನಟ್ಟಿ ಮಂಥರೆಯನ್ನು ಬರಮಾಡಿಸಿದನು. ಇತರರು ಯಾರೂ ಅಲ್ಲಿ ಪ್ರವೇಶ ಮಾಡದಂತೆ ತಕ್ಕ ವ್ಯವಸ್ಥೆ ಆಯಿತು. ಎಲ್ಲರೂ ಒಂದು ಕ್ಷಣ ಮೌನವಾಗಿದ್ದರು. ಆಮೇಲೆ ಭರತನು ತನ್ನ ತಾಯಿಯ ಮುಖವನ್ನು ನೋಡಿ, ಅಯೋಧ್ಯೆಯ ಈ ಅನರ್ಥಕ್ಕೆ ನೀನು ನಿನ್ನ ಈ ದಾಸಿಯೂ ಕಾರಣರು ಎಂದು ನುಡಿದನು. ಕೈಕೇಯಿಯು ತನ್ನ ಅಪರಾಧವನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಬೇಡಿದಳು. ಮಂಥರೆಯು ಎಲ್ಲರ ಮುಖಗಳನ್ನು ಒಮ್ಮೆ ನೋಡಿ ಕಂಬನಿ ದುಂಬಿ ಭರತನ ಪಾದಗಳ ಮೇಲೆ ಬಿದ್ದು ಗೋಳೋ ಎಂದು ಅತ್ತು ಬಿಟ್ಟಳು. ಆಕೆಯನ್ನು ಯಾರೊಬ್ಬರೂ ಏಳು ಎನ್ನಲಿಲ್ಲ. ತುಸು ಹೊತ್ತಿನ ಮೇಲೆ ಕೌಸಲ್ಯೆಯು ಭರತನನ್ನು ಕುರಿತು, ವತ್ಸ, ಆಕೆಯನ್ನು ಏಳುವಂತೆ ಹೇಳು, ಪಾಪ ಮುದುಕಿ ಇನ್ನೂ ಯಾಕಾಗಿ ಅಳುತ್ತಿರುವುದು ಎಂದಳು. ಭರತನು, ಏಳಲಿ ಎಂದನು. ಮಂಥರೆಯು ಎದ್ದು ಹಾಗೆಯೇ ಕೈಜೋಡಿಸಿಕೊಂಡು, ನನ್ನಿಂದ ಅಪರಾಧವಾದುದು ನಿಜ. ಕೈಕೇಯಿಯನ್ನು ಈ ರೀತಿ ವರ್ತಿಸಲು ನಾನೇ ಬೋಧಿಸಿದವಳು. ಅವಳು ಸ್ವಬುದ್ಧಿಯಿಂದ ಏನನ್ನೂ ಮಾಡಿದವಳಲ್ಲ. ಇಲ್ಲಿಯ ಅಪರಾಧದ ಪೂರ್ಣ ಹೊಣೆಯು ನನ್ನೊಬ್ಬಳದೇ ಆಗಿದೆ. ಈ ಮಹಾಸನ್ನಿಧಿಯಲ್ಲಿ ಸತ್ಯವನ್ನೇ ಹೇಳಬೇಕಾದುದು ನ್ಯಾಯವು. ಅದು ಯಾರಿಗೇ ಆದರೂ ಅಪ್ರಿಯವಾದರೆ ಪೂಜ್ಯರಾದ ನೀವು ಮನ್ನಿಸಬೇಕು. ನಿಮಗಾರಿಗೂ ಪ್ರಿಯವಲ್ಲದ ಸತ್ಯವನ್ನು ನಿವೇದಿಸಿಕೊಳ್ಳಲು ಅನುಜ್ಞೆಯಾಗಲಿ. ನನ್ನಿಂದಾದ ಈ ತಪ್ಪು ಬರೇ ನನ್ನ ಕಾರಣದಿಂದ ಮಾತ್ರ ಆಗಿರುವುದಲ್ಲ. ಯಾರದೋ ತಪ್ಪು ನನ್ನನ್ನೂ ನನ್ನಿಂದ ಕೈಕೇಯಿಯನ್ನು ತಪ್ಪುವಂತೆ ಮಾಡಿದೆ. ನಾನು ಈ ದೇಶದವಳಲ್ಲ. ಕೇಕೆಯ ರಾಜನೇ ನನ್ನನ್ನು ಸಾಕಿದ್ದನು. ಅಂತೆಯೇ ಮಹಾರಾಜರ ಪ್ರೀತಿಯ ಮಡದಿಗೆ ಬಳುವಳಿಯಾಗಿ ನಾನಿಲ್ಲಿ ಬಂದೆನು. ನನಗೆ ಹೊರಗಿನ ಪ್ರಪಂಚದ ಪರಿಜ್ಞಾನವಿಲ್ಲ. ಕೈಕೇಯಿಯನ್ನು ಚಿಕ್ಕಂದಿನಿಂದಲೇ ನಾನು ಎತ್ತಿ ಆಡಿಸಿದವಳು. ಅವಳ ಹಿತಚಿಂತನೆಯೊಂದೇ ನನ್ನ ದೃಷ್ಟಿ. ಈ ಪವಿತ್ರವಾದ ಅರಮನೆಯನ್ನು ಸೇರಿದ್ದ ಮೊದಲುಗೊಂಡು ಈ ನಿಮಿಷದವರೆಗೂ ನಾನು ಯಾರ ಆದರಕ್ಕೂ ಪಾತ್ರಳಾಗದೆಯೇ ಉಳಿದಿರುವೆನು. ಇನ್ನೂ ಅಷ್ಟೇ, ಯಾರಿಗೂ ವಂಚನೆ ಮಾಡಲಿಲ್ಲ, ಕಳುವು ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ. ಯಾವುದೊಂದು ಕೆಟ್ಟ ಕೆಲಸವೂ ನನ್ನಿಂದ ಘಟಿಸಲಿಲ್ಲ. ಆದರೂ ತಿರಸ್ಕೃತ ಪದಾರ್ಥದಂತೆ ಪ್ರತ್ಯೇಕವಾಗಿಯೇ ನಾನು ಉಳಿಯಬೇಕಾಯಿತು. ಇದು ನನ್ನ ದೋಷವಲ್ಲ. ನನ್ನ ರೂಪವು ಎಲ್ಲರ ಜುಗುಪ್ಸೆಗೂ ಕಾರಣವಾಗಿರಬಹುದು. ಆದರೂ ಇಷ್ಟು ವರ್ಷಗಳವರೆಗೆ ಅದೇ ಅನಾದರಣೆಯು ನನ್ನ ಪಾಲಿಗೆ ಉಳಿಯಿತು. 3 ಮಂದಿ ರಾಣಿಯರನ್ನೂ ಹೊಂದಿ ಬೇರೆ ಬೇರೆ ದಾಸಿಯರು ಅನೇಕ ಮಂದಿ ಇದ್ದರು. ಈ ಎಲ್ಲರೂ ನಾನು ಬಂದಂದಿನಿಂದ ನನ್ನನ್ನು ಕಡೆಗಣಿಸುತ್ತಿದ್ದರು. ಕೌಸಲ್ಯ ದೇವಿಯರ ದಾಸಿಯರಂತೂ ನನ್ನನ್ನು ಹೀನಾಯವಾಗಿಯೇ ಕಾಣುತ್ತಿದ್ದರು. ಅವರಾರನ್ನೂ ನಾನೆಂದು ದೂರುತ್ತಿರುವುದಿಲ್ಲ. ಆದರೆ ನನಗೆ ಮಾತ್ರ ಈ ಪಾಡು ಪ್ರಾಪ್ತಿಸಿತು. ಕೈಕೇಯಿಯನ್ನು ಆಕೆಯ ಬಾಲ್ಯದಿಂದಲೇ ಪ್ರೀತಿಸುತ್ತಿದ್ದ ನನಗೆ ಅವಳಲ್ಲೇ ಹೆಚ್ಚಿನ ವಾತ್ಸಲ್ಯವು ಸ್ವಭಾವ ಸಹಜವಾಗಿ ನೆಲೆಗೊಂಡಿದ್ದಿತು. ನನ್ನ ತಂದೆ ತಾಯಿಯರು ಯಾರೆಂಬುದನ್ನು ನಾನು ಅರಿಯೆನು.
ಮದುವೆಯ ಭಾಗ್ಯವು ನನ್ನೀ ರೂಪದ ಕಾರಣದಿಂದಲೇ ಇರಬೇಕು, ಕಳೆದು ಹೋಗಿದೆ. ಆದುದರಿಂದ ಯಾವಾಕೆಯನ್ನು ನಾನು ಅತ್ಯಂತ ವಾತ್ಸಲ್ಯದಿಂದ ಕಾಣುತ್ತಿರುವೆನೋ ಆ ಕೈಕೇಯಿಯನ್ನು ಮಗಳಂತೆಯೇ ಕಂಡು ಅವಳ ಅಭ್ಯುದಯವನ್ನೇ ಹಾರೈಸುತ್ತಿದ್ದೆನು. ಈ ಭರತನು ಹುಟ್ಟಿದ ಮೇಲೆ ನನ್ನ ಕೈಕೇಯಿಯ ಮಗನೆಂದು ನನಗೆ ಎಲ್ಲಿಲ್ಲದ ಪ್ರೀತಿಯೂ ಗೌರವವೂ ಹುಟ್ಟಿತು. ಮಹಾರಾಜರಿಗೆ ಪುತ್ರೋತ್ಸವವಾಗುವವರೆಗೆ ಕೈಕೇಯಿಯ ಮೇಲೆಯೇ ಉಳಿದ ರಾಣಿಯರಿಗಿಂತ ಹೆಚ್ಚಾದ ಪ್ರೇಮವಿದ್ದಿತ್ತೆಂದು ನಾನು ಕಂಡುಕೊಂಡಿದ್ದೆನು. ಆದರೆ ಅರಸರು ಶ್ರೀರಾಮನನ್ನೇ ಹೆಚ್ಚು ಪ್ರೀತಿಸುತ್ತಿದ್ದುದರಿಂದ ಆಮೇಲೆ ಅವನ ತಾಯಿಯನ್ನೇ ಅವನು ಗೌರವದಿಂದ ಕಾಣುತ್ತಿದ್ದರೆಂದು ನನಗನ್ನಿಸಿತು. ಮುಂದೆ ಇದೇ ಹೇತುವಾಗಿ ಕೈಕೇಯಿಯು ಅವಳ ಮಗನು ಕಡೆಗಣಿಸಲ್ಪಡಬಹುದೆಂದು ನನಗೆ ಸಂದೇಹವು ಅಂಕುರಿಸಿತು. ನಾನೇ ನನ್ನಂಥವರಿಂದಲೂ ಕಡೆಗಣಿಸಲ್ಪಟ್ಟವಳು. ಇಂತಹ ಪಾಡು ಕೈಕೇಯಿಗಾಗಲಿ ಅವಳ ಮಗನಿಗಾಗಲಿ ಪ್ರಾಪ್ತಿಸಬಾರದೆಂದು ನನ್ನ ಕಟುವಾದ ಅನುಭವವು ನನ್ನನ್ನು ಎಚ್ಚರಿಸಿತು. ಜತೆಯಲ್ಲಿಯೇ ಕೌಸಲ್ಯಾದೇವಿಯವರ ಕುರಿತು ಅವರ ದಾಸಿಯರೇ ನನ್ನನ್ನು ಹೆಚ್ಚಾಗಿ ತುಚ್ಛೀಕರಿಸುತ್ತಿದ್ದುದರಿಂದ ನನಗೆ ಅತೃಪ್ತಿ ಉಂಟಾಯಿತು. ತಿರಸ್ಕಾರದಿಂದ ಹೊಂದಿದ್ದ ನಾನು ಅದನ್ನು ಸಹಿಸಲಾರದೆ ಅದರ ಪ್ರತಿಕಾರಕ್ಕಾಗಿ ಹೊಂಚು ಹಾಕುತ್ತಿದ್ದೆನು. ಆ ಸೇಡು ದಾಸಿಯರ ಮೇಲಿನಿಂದ ಅವರ ಒಡತಿಯನ್ನೇ ಗುರಿಯಾಗಿ ಹೊಂದಿತು. ದಾಸಿಯರ ತಪ್ಪನ್ನು ದೂರಿಕೊಂಡು ದೇವಿಯರಿಂದ ನಾನು ನಿವೃತ್ತಿಯನ್ನು ಪಡೆಯಬಹುದಿತ್ತೋ ಏನೋ. ಆ ಬುದ್ಧಿಯು ನನಗೆ ಬರಲಿಲ್ಲ. ಮೊದಲು ಈರ್ಷೆಯೇ ಬೆಳೆಯಿತು. ಕೈಕೇಯಿ ಅರಸರ ಪ್ರೇಮದ ರಾಣಿಯಾಗಿ ದೇವಿಯರ ಮೇಲೆ ಸವತಿತನವನ್ನು ಕಾಣಿಸಬೇಕೆಂದು ನನಗಾಸೆ ಇದ್ದಿತ್ತು. ಸ್ಪಷ್ಟವಾಗಿ ಹೇಳುವ ಧೈರ್ಯವಿರಲಿಲ್ಲ. ಸೂಕ್ಷ್ಮವಾಗಿ ಹೇಳಿದರೆ ಕೈಕೇಯಿಗೆ ಅರ್ಥವಾಗುತ್ತಿರಲಿಲ್ಲ. ನನ್ನ ದೃಷ್ಟಿಯಿಂದ ಕೈಕೇಯಿಯು ವರ್ತಿಸಬೇಕಾದಂತೆ ಆಕೆಯು ವರ್ತಿಸದಿದ್ದುದರಿಂದ ಅವಳ ಮೇಲಿನ ವಾತ್ಸಲ್ಯವೇ ಕೌಸಲ್ಯಾದೇವಿಯರ ಮೇಲಿನ ಅಸೂಯೆಯನ್ನು ಬೆಳೆಸಿ ಸೇಡನ್ನು ಸಾಧಿಸುವಂತೆ ಪ್ರೇರೇಪಿಸಿತು. ಕಾಲವು ಅನುಕೂಲವಾಗಿರಲಿಲ್ಲ. ಶ್ರೀರಾಮನ ಮೇಲೆ ನನಗೆ ಎಳ್ಳಷ್ಟು ಮತ್ಸರವಿಲ್ಲ. ಆದರೆ ಅವನ ತಾಯಿಯ ಮೇಲಿನ ಸೇಡು ತೀರಿಸುವುದಕ್ಕೆ ಬೇರೆ ದಾರಿಯನ್ನು ನಾನು ಕಾಣಲಿಲ್ಲ. ಹಾಗಾಗಿ ಕೈಕೇಯಿ ಭರತರ ಸ್ಥಾನಮಾನಗಳನ್ನು ರಕ್ಷಿಸುವುದರೊಂದಿಗೆ ನನ್ನ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶವು ಸೇರಿಕೊಂಡಿತು. ಅದರಂತೆ ಇದೇ ಸಂದರ್ಭದಲ್ಲಿ ಈ ಯುವರಾಜ ಪಟ್ಟಾಭಿಷೇಕದ ಸಂಧಿಯನ್ನೇ ಸದುಪಯೋಗಪಡಿಸಿಕೊಂಡು ನಾನೇ ಶಕ್ತಿ ಮೀರಿ ಬೋಧಿಸಿದೆನು. ನನ್ನ ಮಾತುಗಳನ್ನು ಮೊದಮೊದಲು ಆಕೆಯು ಒಪ್ಪಿರಲಿಲ್ಲ. ಕೊನೆಗೆ ಮಗನಿಗೆ ದುರ್ಗತಿಯೇ ಸರಿಯೆಂದು ನಾನು ನನ್ನ ಅನುಭವದಂತೆ ಬೇಕಾದಷ್ಟು ತಿಳಿಸಿದ ಮೇಲೆ ಅವಳು ನನ್ನ ದಾರಿಗೆ ಬಂದಳು. ಭರತನು ಕೈಕೇಯಿಯ ಮಗನಾದುದರಿಂದ ನಮ್ಮ ಮಾತನ್ನು ಮನ್ನಿಸಬಹುದೆಂದೇ ನಾನು ನಂಬಿದ್ದೆನು. ಆದರೆ ಅವನು ಒಪ್ಪಲಿಲ್ಲ. ನಾವು ಅಪರಾಧಿಗಳಾದೆವು. ಅವನು ಒಪ್ಪುತ್ತಿದ್ದರೆ ಆ ಮಾತು ಬೇರೆಯೇ ಇತ್ತು. ಧರ್ಮದ ದೃಷ್ಟಿಯಲ್ಲಿ ನಾನು ತಪ್ಪಿರಬಹುದೋ ಏನೋ, ನಾನು ಅರಿಯೆನು. ಕೈಕೇಯಿಯಂತೂ ನನ್ನಿಂದಲೇ ತಪ್ಪಿತಸ್ಥಳಾದಳು. ಅವಳು ಮಹಾರಾಜರ ಪತ್ನಿಯಾದುದರಿಂದ ಮಾತ್ರವಲ್ಲ, ನನ್ನ ದುರ್ಬೋಧನೆಯನ್ನು ಕೇಳಿಯೇ ಹಾಗೆ ನಡೆದವಳಾದುದರಿಂದ ಅವಳನ್ನು ಯಾವ ವಿಧದಿಂದಲೂ ಶಿಕ್ಷೆಗೆ ಗುರಿಪಡಿಸಬಾರದು. ಒಂದು ವೇಳೆ ಧರ್ಮಜ್ಞರಾದ ನಿಮಗೆಲ್ಲ ನಮ್ಮನ್ನು ಶಿಕ್ಷಿಸಲೇಬೇಕೆಂದು ಕಂಡರೆ ಅವಳಿಗಾಗುವ ಶಿಕ್ಷೆಯನ್ನು ನನಗೆ ವಿಧಿಸಿರಿ. ನನ್ನ ಮಾತಲ್ಲದಿದ್ದರೆ ಎಂದಿಗೂ ಅವಳು ಈ ರೀತಿ ವರ್ತಿಸುತ್ತಿರಲಿಲ್ಲ. ನಾನೇ ಎತ್ತಿ ಆಡಿಸಿ ನನ್ನಿಂದಲೇ ಅಪರಾಧಿನಿಯಾದ ನನ್ನ ಕೈಕೇಯಿಗೆ ಶಿಕ್ಷೆಯಾಗುವುದನ್ನು ನಾನು ಸರ್ವಥಾ ನೋಡಲಾರೆನು. ಈ ಎಲ್ಲದಕ್ಕೂ ನಾನೇ ಮೂಲ ಕಾರಣಳು. ನಾನೇನನ್ನು ಮಾಡಿರುವೆನೋ ಅದನ್ನು ಮಾಡುತ್ತಿದ್ದಾಗ ಅದು ಪೂರ್ಣವಾಗಿ ನನ್ನ ಕರ್ತವ್ಯವೆಂತಲೇ ತಿಳಿದು ಮಾಡಿರುವೆನು. ದಾಸಿಯಾದ ನಾನು ನನ್ನ ಒಡತಿಯ ಮಗನಿಗೆ ರಾಜ್ಯಪಟ್ಟವು ದೊರಕಲಿ ಎಂದು ಬಗೆದು ಯಥಾಸಾಧ್ಯವಾಗಿ ಕೆಲಸವನ್ನು ಮಾಡಿದೆನು. ಮಹಾರಾಜರು ಹಿಂದೆಯೇ ನಮ್ಮ ಕೈಕೇಯಿಗೆ ಬೇಕಾದುದನ್ನು ಕೇಳಿಕೊಳ್ಳುವ ವರವನ್ನಿತ್ತಿದ್ದರು. ಅವಳಿಗೆ ಬೇಕಾಗಿದ್ದುದು ಇದು ಎಂದು ಆಕೆಯ ಪೂರ್ಣ ಹಿತೈಷಿಣಿಯಾದ ನಾನು ತೋರಿಸಿಕೊಟ್ಟೆನು. ಸಾರ್ವಭೌಮರು ಒಲಿದು ನೀಡಿದ ಅವಕಾಶವನ್ನೇ ಸದುಪಯೋಗಪಡಿಸಿಕೊಳ್ಳಲು ಈ ಭರತನ ತಾಯಿಗೆ ನಾನು ಮಾರ್ಗದರ್ಶಕಳಾದೆನು. ಗುಣವಂತನಾದ ಶ್ರೀರಾಮನು ಈ ಸೂಕ್ಷ್ಮವನ್ನು ಅರಿತೇ ಇದು ತಪ್ಪಲ್ಲವೆಂದು ವನವಾಸಿಯಾದನು. ಆದರೆ ಈ ಭರತನು ಮಾತ್ರ ನನ್ನ ಹಂಚಿಕೆಯನ್ನು ಒಪ್ಪಿಕೊಳ್ಳದೆ ಹೀಗಾಯಿತು. ನಾನು ಮಾಡಿರುವ ಕೆಲಸದಲ್ಲಿ ಮಾಡಿದ್ದು ತಪ್ಪಾಗಿರುವುದಾದರೆ ಕಾರ್ಯದಲ್ಲಿ ಸೋತುದು ತಪ್ಪು ಅಲ್ಲದೆ ಮಾಡಿದ್ದು ಸರ್ವಥಾ ತಪ್ಪಲ್ಲವೆಂದೇ ಭಾವಿಸುತ್ತೇನೆ. ಆ ತಪ್ಪಿಗೆ ಯಾವ ಶಿಕ್ಷೆಯೋ ಅದಕ್ಕೆ ನಾನು ಸಿದ್ಧಳು ಎಂದು ಧೈರ್ಯವಾಗಿ ನುಡಿದಳು. ವಿ ಎನ್ ಭಾಗವತ್ ಬರ್ಬರು.